ನಮಸ್ಕಾರ ಆಚಾರ್ಯ. ಅದೇ ಶುರು ಮಾಡ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ನಿನ್ನೆ ತಿಳಿದಂತೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಂತೆ ವಾಯುರ್ಹಿ ಬ್ರಹ್ಮತಾಮೀತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ ನ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಷು ಕಥಂಚನ. ಹರಿಸರ್ವೋತ್ತಮತ್ವವನ್ನ ಸಮರ್ಥನೆಯನ್ನ ಮಾಡಿ ತಾರತಮ್ಯ ಕ್ರಮವನ್ನ ತಿಳಿಸಿಕೊಡ್ತದೆ ಅಂತ ಮುಂದಿನ ವಿಚಾರವನ್ನ ಅಂತ ಶ್ರೀಮದಾಚಾರ್ಯರು ಪ್ರತಿಜ್ಞೆಯನ್ನ ಮಾಡಿ ಅಲ್ಲಿ ತಾರತಮ್ಯವನ್ನ ಮುಂದಿನ ಭಗವಂತ ಆದ ಮೇಲೆ ಮುಂದೆ ಯಾರು ಅಂತ ತಾರತಮ್ಯವನ್ನು ಹೇಳುವಾಗ ವಾಯುವಾದೀನಾಂ ಕ್ರಮಶ್ಚೈವ ತದ್ವಾಕ್ಯೈರೇವ ಚಿಂತ್ಯತೆ ಅಂತ ಶ್ರೀಮದಾಚಾರ್ಯರು ಆಡಿದ್ದು. ವಾಯುವಾದಿಗಳ ತಾರತಮ್ಯ ಕ್ರಮವನ್ನ ವೇದವ್ಯಾಸ ದೇವರ ಮಾತುಗಳಿಂದಲೇನೆ ಸಮರ್ಥನೆ ಮಾಡುತ್ತದೆ ಅಂತ ಹೇಳಿದ್ದು. ಮೋಕ್ಷ ಸಾಧನಕ್ಕೆ ಮೋಕ್ಷ ಸಾಧಾರಣವಾದದ್ದು ಬ್ರಹ್ಮಾದಿಗಳು. ಹೀಗಾಗಿ ಆ ರೀತಿಯಾಗಿ ತಾರತಮ್ಯ ಕ್ರಮವನ್ನು ಹೇಳಬೇಕಾಗಿತ್ತು. ವಾಯುವಾದೀನಂತೆ ಯಾಕೆ ಹೇಳಿದ್ದು ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಟ್ಟರು. ವಾಯುದೇವರೇ ಬ್ರಹ್ಮ ಪದವಿಯನ್ನ ಹೊಂತಾರೆ, ಅದಕ್ಕಾಗಿ ಅದನ್ನು ತಿಳಿಸೋದಕ್ಕಾಗಿ ವಾಯುವಾದೀನ ಅಂತ ವಾಕ್ಯವನ್ನ ಪ್ರಯೋಗ ಮಾಡಿದ್ದು. ಹೀಗಾಗಿ ವಾಯುದೇವರಿಗೂ ಬ್ರಹ್ಮದೇವರಿಗೂ ಯಾವುದೇ ರೀತಿಯಾದಂತಹ ಯೋಗ್ಯತೆಯಲ್ಲಿ ತಾರತಮ್ಯ ಇಲ್ಲ, ಇಬ್ಬರು ಸಮಾನ ಕಕ್ಷೆಯವರು. ಹೀಗಾಗಿ ವಾಯುವಾದೀನ ಅಂದ್ರು ಏನ್ ತಪ್ಪಿಲ್ಲ ಅಂತ ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ಕೊಟ್ರು. ಅಲ್ಲಿ ಹೇಳುವಾಗ ವಾಯುದೇವರು ಬ್ರಹ್ಮದೇವರು ಒಂದೇ ಅಂತ ಆಯ್ತು. ಇಂತಹ ಬ್ರಹ್ಮದೇವರಿಗೆ ಸದೃಶರಾದವರು ನ ಕಶ್ಚಿತ್ ಶಿವಾದಿಷು ಕಥಂಚನ, ಯಾವ ರೀತಿಯಿಂದಲೂ ಕೂಡ ಅಂದ್ರೆ ಜ್ಞಾನ ಭಕ್ತ್ಯಾದಿ ಅನೇಕ ಗುಣಗಳಿಂದಲೂ ಕೂಡ ಬ್ರಹ್ಮದೇವರಿಗೆ ರುದ್ರಾಯ ದೇವತೆಗಳಲ್ಲಿ ಯಾವ ಜೀವರಲ್ಲಿಯೂ ಕೂಡ ಸಮಾನನಾಗುವಂತಹ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳಿದ್ದು. ಅದಕ್ಕೆ ಬ್ರಹ್ಮದೇವರಿಗೆ ಸಮಾನರಾಗೋದಿಲ್ಲ ಅಂತ ಹಿಂದೆ ಹೇಳಿದ್ದು. ಮುಂದೆ ಅದಕ್ಕೆ ತಕ್ಕಂತೆ ಒಂದು ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಇದ್ದದ್ದೇನು ಅಂದ್ರೆ ಬ್ರಹ್ಮದೇವರಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಇದ್ದಂತಹ ಪ್ರಮಾಣದಲ್ಲಿ ಹನುಮಂತ ದೇವರಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ಪ್ರಮಾಣವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ಬ್ರಹ್ಮಣ ವಾಯುವಾತ್ಮಕತ್ವಾತ್, ಬ್ರಹ್ಮದೇವರು ಅಂದ್ರೆ ಹಿಂದೆ ತಿಳಿಸಿಕೊಟ್ಟಿದ್ದಾರೆ ವಾಯುದೇವರೇ ಬ್ರಹ್ಮದೇವರಾಗುವರು. ಹೀಗಾಗಿ ವಾಯುದೇವರು ಅಂದ್ರೆ ಒಂದು ಬ್ರಹ್ಮದೇವರು ಅಂದ್ರೆ ಒಂದೇ ಅರ್ಥ. ಇನ್ನು ವಾಯೋಶ್ಚ ಹನುಮದಾತ್ಮಕತ್ವಾತ್, ವಾಯುದೇವರು ಅಂದ್ರೆ ಬೇರೆ ಇಲ್ಲ, ಹನುಮಂತ ದೇವರು ಅಂದ್ರೆ ಬೇರೆ ಇಲ್ಲ. ಬ್ರಹ್ಮದೇವರು ಅಂದ್ರೆ ಬೇರೆ ಇಲ್ಲ, ವಾಯುದೇವರು ಅಂದ್ರೆ ಬೇರೆ ಇಲ್ಲ, ವಾಯುದೇವರು ಅಂದ್ರೆ ಬೇರೆ ಇಲ್ಲ, ಹನುಮಂತ ದೇವರು ಅಂದ್ರೆ ಬೇರೆ ಇಲ್ಲ.
ಹೀಗಾಗಿ ಹನುಮತಃ ಉತ್ತಮತ್ವೇ ಸಿದ್ಧೆ, ಹನುಮಂತ ದೇವರಿಗೆ ಉತ್ತಮತ್ವ ಒಂದು ಶ್ಲೋಕದಿಂದಾಗಿ, ಒಂದು ಪ್ರಮಾಣದಿಂದಾಗಿ ಸಿದ್ಧವಾಗ್ತದೆ. ಅಂದ್ರೆ ಹನುಮಂತ ದೇವರಂದ್ರೆ ಯಾರು? ವಾಯುದೇವರು ಹನುಮಂತ ದೇವರಾಗಿದ್ದು, ವಾಯುದೇವರಿಗೂ ಉತ್ತಮತ್ವ ಸಿದ್ಧವಾಗ್ತದೆ ಅಂತ ಅರ್ಥ. ವಾಯುದೇವರಿಗೆ ಸಿದ್ಧವಾಗ್ತದೆ ಅಂದ್ರೆ ಬ್ರಹ್ಮದೇವರಿಗೂ ಸಿದ್ಧವಾಗ್ತದೆ ಅಂತ ಅರ್ಥ. ಏಕೆ? ಬ್ರಹ್ಮದೇವರೇ ವಾಯುದೇವ ಬ್ರಹ್ಮದೇವರಾಗುವವರು. ಹೀಗಾಗಿ ಬ್ರಹ್ಮಣ ಸುತರಾಂ ಸೇತ್ಸ್ಯತಿ, ಹನುಮಂತ ದೇವರಿಗೆ ಉತ್ತಮತ್ವವನ್ನ ಸಮರ್ಥನೆ ಮಾಡಿದರೆ ಬ್ರಹ್ಮದೇವರಿಗೂ ಅದು ನಿಶ್ಚಿತವಾಗಿ ಅದು ಸಿದ್ಧ ಆಗೇ ಆಗ್ತದೆ, ಉತ್ತಮತ್ವ. ಅದಕ್ಕಾಗಿ ಹನುಮತಃ ಉತ್ತಮತ್ವೇ ಪ್ರಮಾಣಂ ಉದಾಹರತಿ, ಹನುಮಂತ ದೇವರಿಗೆ ಉತ್ತಮತ್ವದ ವಿಷಯದೊಳಗೆ ಉತ್ತಮತ್ವ ಇದೆ. ಭಗವಂತನ ನಂತರ, ಭಗವಂತ ಸರ್ವೋತ್ತಮ, ಎಲ್ಲರಿಗಿಂತ ಉತ್ತಮ. ಅವನ ನಂತರ ಯಾರು ಉತ್ತಮರು ಅಂತಂದ್ರೆ ಅಂತ ಬಂದಾಗ ಹನುಮಂತ ದೇವರು ಉತ್ತಮ ಅಂತ ಹೇಳುವಂತಹ ಪ್ರಮಾಣವನ್ನ, ವಚನವನ್ನ ಉದಾಹರಣೆ ಮಾಡಿ ಹನುಮಂತ ದೇವರಿಗೆ ಉತ್ತಮತ್ವ ಸಿದ್ಧವಾಗಿದೆ ಅಂದ್ರೆ ಬ್ರಹ್ಮದೇವರಿಗೂ ಕೂಡ ಉತ್ತಮತ್ವ ಸಿದ್ಧ ಆಗೇ ಆಗ್ತದೆ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಹನುಮಂತ ದೇವರಿಗೆ ಉತ್ತಮತ್ವವನ್ನ ಹೇಳುವಂತಹ ಪ್ರಮಾಣವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. 150ನೆಯ ಶ್ಲೋಕ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಷು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಷು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಎಂಬುದಾಗಿ 150ನೆಯ ಶ್ಲೋಕ. ಪದವಿಭಾಗ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಒಂದೇ ಶಬ್ದ. ಧೃತಿ ಸ್ಥಿತಿ ಪ್ರಾಣಬಲೇಷು 4 ಪದಗಳಿವೆ ಇದರಲ್ಲಿ, ಸಮಾಸ ಆಗಿದೆ. ಹೀಗಾಗಿ ಒಂದೇ ಶಬ್ದ, ಒಂದೇ ಪದ ಇದು. ಧೃತಿ ಸ್ಥಿತಿ ಪ್ರಾಣಬಲೇಷು ಬಹುವಚನ ಇದೆ, ಹೀಗಾಗಿ ಸಮಾಸ ಆಗಿದ್ದಕ್ಕೆ ಒಂದೇ ಪದ ಆಗಿದೆ. ಯೋಗೇ, ಇನ್ನು ಬುದ್ಧೌ ಚ ನ ಅನ್ಯಃ, ನಾನ್ಯಃ ಅಂತಿದೆ, ನಾನ್ಯೋ ನ ಅನ್ಯಃ. ಹನುಮತ್ಸಮಾನಃ ಒಂದೇ ಶಬ್ದ ಇದು. ಪುಮಾನ್ ಕದಾಚಿತ್ ಕ್ವಚ ಕಶ್ಚನ ಏವ, ಕಶ್ಚನ ಏವ ಎಂಬುದಾಗಿ ಪದವಿಭಾಗ. ಇಲ್ಲಿ ನೋಡಿ, ಎಲ್ಲ ಕಡೆಗೂ ಸಪ್ತಮಿ ವಿಭಕ್ತಿ ಇದೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಎಲ್ಲವೂ ಕೂಡ ಸಪ್ತಮಿ ವಿಭಕ್ತಿ ಅಂತ ಕರೀತಾರೆ. ಈ ಸಪ್ತಮಿ ವಿಭಕ್ತಿಯನ್ನ ಇಲ್ಲಿ ಬಳಸಿದ್ದು ಯಾವ ವಿಷಯದಲ್ಲಿ ಅಂದ್ರೆ ವಿಷಯ ಸಪ್ತಮಿ ಎಂ, ವಿಷಯ ಸಪ್ತಮಿ ಅಂತ ಕರೀತಾರೆ. ಅಧಿಕರಣ ಸಪ್ತಮಿ, ವಿಷಯ ಸಪ್ತಮಿ ಅಂತ ಎರಡು. ಅಧಿಕರಣ ಸಪ್ತಮಿ ಅಂದ್ರೆ ಅದರಲ್ಲಿ ಅಂತ ಹೇಳೋದು. ವಿಷಯ ಸಪ್ತಮಿ ಅಂದ್ರೆ ಈಗ ಸುಮ್ಮನೆ ಭೂತಲೆ ಅಂದ್ರೆ ಭೂತಲದಲ್ಲಿ, ಭೂಮಿಯ ಮೇಲೆ ಅಂತ ಅರ್ಥ. ಭೂತಲೆ ಸಪ್ತಮಿ ವಿಭಕ್ತಿ. ಹಾಗೆ ವಿಷಯ ಸಪ್ತಮಿ ಅಂದ್ರೆ ಭೂತಲೆ ಅಂತಂದಾಗ ಭೂತಲದಲ್ಲಿ ಅಂತ ಅರ್ಥ ಆಗೋದಿಲ್ಲ. ಅವಾಗ ವಿಷಯ ಸಪ್ತಮಿ ಅಂತ ಹೇಳಿದ್ರೆ ಭೂತಲದ ವಿಷಯದಲ್ಲಿ ಅಂದ್ರೆ ಭೂತಲಕ್ಕೆ, ಭೂಮಿಗೆ ಸಂಬಂಧಪಟ್ಟಂತೆ ಅಂತ ಅರ್ಥ ಆಗ್ತದೆ. ಹಾಗೆ ಇಲ್ಲಿ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಇತ್ಯಾದಿ ರೀತಿಯಾಗಿ ಸಪ್ತಮಿ ವಿಭಕ್ತಿಯನ್ನ ಬಳಸಿದ್ದಾರೆ. ಇದು ವಿಷಯ ಸಪ್ತಮಿ ಅಂತ ಕರೀತಾರೆ. ಅಂದ್ರೆ ಜ್ಞಾನಿ ಅಂದ್ರೆ ಜ್ಞಾನದಲ್ಲಿ, ಅಂದ್ರೆ ಜ್ಞಾನದ ವಿಷಯದಲ್ಲಿ ಅಂತ ಅರ್ಥ. ಜ್ಞಾನದ ವಿಷಯದಲ್ಲಿ ಹನುಮಂತ ದೇವರಿಗೆ ಯಾರೂ ಸಮಾನರಿಲ್ಲ ಅಂತ ಅರ್ಥ. ಜ್ಞಾನದಲ್ಲಿ ಸಮಾನರಿಲ್ಲ ಅಂದ್ರೆ ಜ್ಞಾನವನ್ನು ಇಟ್ಟುಕೊಂಡಾಗ ಅವಾಗ ಇವರಿಗಿರುವಂತಹ ಜ್ಞಾನಕ್ಕೂ ಇವರಿಗಿರುವಂತಹ ಜ್ಞಾನಕ್ಕೂ ಸಾಮ್ಯ ಬರೋದಿಲ್ಲ. ಹನುಮಂತ ದೇವರ ಜ್ಞಾನ ಇದು ಉತ್ತಮವಾದಂತಹ ಜ್ಞಾನ. ಹೀಗಾಗಿ ಆ ಜ್ಞಾನದ ವಿಷಯದಲ್ಲಿ ಇವರಿಗೆ ಮತ್ತೊಬ್ಬರು ಸಮಾನರಿಲ್ಲ
ಅಂತ ಈ ಅರ್ಥವನ್ನ ಹೇಳುವಂತಹ ಸಪ್ತಮಿ ಭಕ್ತಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಇಷ್ಟು ಅನೇಕ ಹೇಳಿದ್ದಾರೆ. ಹಿಂದೆಯೂ ಬಂದಿದೆ. ಭೀಮಸೇನ ದೇವರ ಒಂದು ಆ ವಿಚಾರವನ್ನು ಹೇಳುವಾಗ 141ನೇ ಶ್ಲೋಕ, ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ ಅಂತ ಹೇಳಿದ್ದಾರೆ. ಭೀಮಸೇನ ದೇವರು ಅವರ ಸ್ವರೂಪ ಹೇಗೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಭೀಮಸೇನ ದೇವರಂದ್ರೆ ಬೇರೆ ಇಲ್ಲ, ಹನುಮಂತ ದೇವರಂದ್ರೆ ಬೇರೆ ಇಲ್ಲ, ಶ್ರೀಮದ್ ಆಚಾರ್ಯರು ಬೇರೆ ಇಲ್ಲ, ವಾಯುದೇವರು ಬೇರೆ ಇಲ್ಲ, ಬ್ರಹ್ಮದೇವರು ಬೇರೆ ಇಲ್ಲ. ಹೀಗಾಗಿ ಎಲ್ಲ ಗುಣಗಳು ಕೂಡ ಇವರಲ್ಲಿ ಇದ್ದೇವೆ, ಎಲ್ಲ ಸಮಾನವಾಗಿ ಎಲ್ಲರಲ್ಲಿಯೂ ಕೂಡ, ಎಲ್ಲ ಅವತಾರಗಳಲ್ಲಿ ಮೂಲ ರೂಪದಲ್ಲಿಯೂ ಕೂಡ ಅಂತ ಅರ್ಥ. ಅದನ್ನ ಇಲ್ಲಿ ಹನುಮಂತ ದೇವರ ಸ್ವರೂಪವನ್ನ ತಿಳಿಸ್ತಾ ಇದ್ದಾರೆ. ತಿಳಿಸಿ ಇವರಿಗೆ ಈ ವಿಷಯಗಳಲ್ಲಿ ಯಾರೂ ಸಮಾನರಾಗೋದಿಲ್ಲ, ಯಾರು ಸಮಾನರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ್ದ್ಯಾವುದು ಅಂದ್ರೆ ಜ್ಞಾನಿ, ಜ್ಞಾನದ ವಿಷಯದಲ್ಲಿ ವಾಯುದೇವರಿಗೆ ಹನುಮಂತ ದೇವರಿಗೆ ಎಷ್ಟು ಜ್ಞಾನ ಇದೆಯೋ ಅಷ್ಟು ಜ್ಞಾನ ಇನ್ನು ದೇವರನ್ನು ಲಕ್ಷ್ಮೀ ದೇವಿಯನ್ನು ಬಿಟ್ಟು ಇನ್ನು ಎಲ್ಲ ಉಳುಕಿದೆಲ್ಲ ದೇವತೆಗಳು, ರುದ್ರಾದಿ ದೇವತೆಗಳನ್ನು ಹಿಡಿದುಕೊಂಡ್ರೆ ತೃಣಜೀವದವರೆಗೆ ಯಾರಿಗೂ ಕೂಡ ಅಷ್ಟು ಜ್ಞಾನ ಇಲ್ಲ. ವಾಯುದೇವರಿಗೆ ಇದ್ದಂತಹ ಜ್ಞಾನ ಇನ್ಯಾರಿಗೂ ಇಲ್ಲ, ಅಷ್ಟು ಜ್ಞಾನ ಇದೆ. ಅದನ್ನ ಹೇಳಿದ್ದು ಜ್ಞಾನಿ. ಮತ್ತು ವಿರಾಗಿ ಮತ್ತು ವೈರಾಗ್ಯದ ವಿಷಯದೊಳಗೆ ಹನುಮಂತ ದೇವರಿಗೆ ಅಥವಾ ವಾಯುದೇವರಿಗೆ ಬ್ರಹ್ಮದೇವರಿಗೆ ಏನು ಒಂದು ವೈರಾಗ್ಯ ಇದೆಯೋ, ಎಲ್ಲ ವಿಷಯ ಪದಾರ್ಥಗಳ ಮೇಲೆ ವೈರಾಗ್ಯ ಇದೆಯೋ ಅಂತಹ ವೈರಾಗ್ಯ ಇನ್ಯಾರಿಗೂ ಇಲ್ಲ. ರುದ್ರದೇವರು ಪರಮ ವಿರಕ್ತ ಶಿಖಾಮಣಿಗಳು ಅಂತ ಹೇಳ್ತಾರೆ. ಆದರೆ ರುದ್ರದೇವರು ಅವರು ಅನಂತ ವೈರಾಗ್ಯ ಇದೆ. ಆದರೆ ಅವರಿಗಿರುವಂತಹ ವೈರಾಗ್ಯ ಎಷ್ಟು ಅಂದ್ರೆ ಹನುಮಂತ ದೇವರಿಗೆ ಸಮಾನವಾಗೋದಿಲ್ಲ. ಅದು ಅವರಿಗಿಂತ ಕಡಿಮೆನೆ, ಅನಂತ ಪಟ್ಟು ಕಡಿಮೆನೆ. ಹನುಮಂತ ದೇವರ ವೈರಾಗ್ಯ ರುದ್ರಾದಿ ಎಲ್ಲ ದೇವತೆ ಎಲ್ಲ ಜೀವರಿಂದಲೂ ಕೂಡ ಇನ್ನೂ ಅತ್ಯುತ್ತಮವಾದಂತಹ ವೈರಾಗ್ಯ. ಅದು ಹನುಮಂತ ದೇವರ ವೈರಾಗ್ಯ, ವಾಯುದೇವರ ವೈರಾಗ್ಯ. ಹೀಗಾಗಿ ವೈರಾಗ್ಯದ ವಿಷಯದೊಳಗೂ ಕೂಡ ಸಮಾನರಾಗೋದ್ರಿಂದ ಅವರು ಮಾಡಿದಷ್ಟು ವೈರಾಗ್ಯ, ಅವರು ತಾಳಿದಂತಹ ವೈರಾಗ್ಯವನ್ನ ಇನ್ಯಾರೂ ಕೂಡ ಆ ವೈರಾಗ್ಯವನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಹರಿಭಕ್ತಿ ಭಾವೇ, ಭಗವಂತನ ಮೇಲೆ ಮಾಡಿದಂತಹ ಭಕ್ತಿ, ಭಗವಂತನ ಮೇಲೆ ಹನುಮಂತ ದೇವರು, ವಾಯುದೇವರು, ಬ್ರಹ್ಮದೇವರು ಎಷ್ಟು ಭಕ್ತಿಯನ್ನ ಮಾಡ್ತಾರೆ ದೇವರ ಮೇಲೆ, ಅಷ್ಟು ಭಕ್ತಿಯನ್ನ ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ. ರುದ್ರಾದಿ ದೇವತೆ ಹಿಡಿದುಕೊಂಡು ಯಾರೂ ಕೂಡ ಅಷ್ಟು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಜಾಸ್ತಿ ಅನಿಸ್ಬೋದೇ, ಭಾರಿ ಭಕ್ತಿ ಮಾಡ್ತೀವಲ್ರಿ, ರುದ್ರದೇವರು ಭಾರಿ ಭಕ್ತಿ ಮಾಡ್ತಾರಲ್ಲ, ಪರಮ ವೈಷ್ಣವನು ನೀನೆ ಅಂತ ದಾಸರು ಕೊಂಡಾಡ್ತಾರೆ. ಹೀಗಾಗಿ ವೈಷ್ಣವ ಅಂದ್ರೆ ವಿಷ್ಣು ಸಂಬಂಧಿಯಾದವರು ಅಂತ ಅರ್ಥ. ಅಷ್ಟು ಭಗವಂತನ ಮೇಲೆ ಶ್ರದ್ಧೆ ಭಕ್ತಿ ಇದೆ ಅಂತ ಹೇಳ್ತಾರೆ. ಆದ್ರೆ ಹನುಮಂತ ದೇವರಿಗೆ, ವಾಯುದೇವರಿಗೆ, ಬ್ರಹ್ಮದೇವರಿಗೆ ಇದ್ದಷ್ಟು ರುದ್ರಾದಿ ದೇವತೆಗಳಿಗೆ ಇಲ್ಲ, ಸಮಾನರಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಧೃತಿ ಸ್ಥಿತಿ ಪ್ರಾಣ ಬಲೇಶು ಅಂತ 4 ವಿಷಯಗಳನ್ನ ಒಂದೇ ಪದದಲ್ಲಿ ಹೇಳಿದ್ದಾರೆ. ಧೃತಿ, ಸ್ಥಿತಿ, ಪ್ರಾಣ, ಬಲ, ಇವುಗಳ ವಿಷಯದಲ್ಲಿಯೂ ಕೂಡ ಸಮಾನರಾಗೋದಿಲ್ಲ. ಧೃತಿ ಅಂದ್ರೆ ಧೈರ್ಯ ಅಂತ ಅರ್ಥ. ಯಾವುದೇ ರೀತಿಯಾದಂತಹ ಒಂದು ಧೈರ್ಯ, ಒಳ್ಳೆಯದ ವಿಷಯಕವಾಗಿ. ಹೀಗಾಗಿ ಅಂತಹ ಧೈರ್ಯ ಇದು ವಾಯುದೇವರಿಗೆ, ಆ ಹನುಮಂತ ದೇವರಿಗೆ ಇದೆ. ಎಷ್ಟು ಇದೆ? ಇವರಿಗೆ ಮತ್ತೊಬ್ಬರು ಸಮಾನವಾದಂತ ಧೈರ್ಯವನ್ನ ಹೊಂದಿಲ್ಲ. ಇವರಿಗೆ ಸಮಾನವಾದಂತ ಧೈರ್ಯವನ್ನ ಯಾವ ರುದ್ರಾದಿ ದೇವತೆಗಳು ಕೂಡ ಹೊಂದಿಲ್ಲ. ಅವರು ಧೈರ್ಯ ಇದೆ, ಇವರಷ್ಟಿಲ್ಲ. ಹೀಗಾಗಿ ಇವರಿಗೆ ಸಮಾನವಾಗಿ ಇರೋದಿಲ್ಲ. ಅದಕ್ಕೆ ಇವರ ಧೈರ್ಯ, ಧೃತಿ ಭಾರಿ ಉತ್ತಮವಾದಂತಹದ್ದು. ಸ್ಥಿತಿ ಅಂದ್ರೆ ತಾಮ್ರಪರ್ಣಿ ಆಚಾರ್ಯ ಬರೀತಾರೆ, ಸ್ಥಿತಿ ಅಂದ್ರೆ ಇರುವಿಕೆ ಅಂತ ಅರ್ಥ ಇದೆ. ಸ್ಥಿತಿ ಅಂದ್ರೆ ಇರುವಿಕೆ, ಸ್ಥೈರ್ಯ ಅಂತ ಅರ್ಥ. ಅದರಲ್ಲಿ ಭಾರಿ ಗಮನ ಕೊಟ್ಟು ಅಲ್ಲಿ ಇರೋದು ಅಂತ ಅರ್ಥ. ಇರ್ಲೇಬೇಕು ಅಂತ. ಇರ್ಲೇಬೇಕು ಅಂದ್ರೆ ಅದನ್ನ ಬರೀತಾರೆ, ವೈಷ್ಣವ ಮತೆ ಸ್ಥಿತಿ ಸ್ಥೈರ್ಯಂ. ಎಲ್ಲಿ ಆಗ್ರಹ ಇರ್ಲೇಬೇಕು, ಅಲ್ಲೇ ಇರಬೇಕು, ಆ ಮನಸ್ಸನ್ನು ಅಲ್ಲೇ ಇಡಬೇಕು ಅಂತ. ಎಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ಕೂಡೋದು, ಎಲ್ಲೋ ಒಂದ್ ಕಡೆ ಮನಸ್ಸು ಇಡೋದು ಅಂತ ಅರ್ಥ ಅಲ್ಲ. ಎಲ್ಲಿ ಅಂದ್ರೆ ವೈಷ್ಣವ ಮತೆ, ವೈಷ್ಣವ ಮತದಲ್ಲಿ, ಮಧ್ವ ಮತದಲ್ಲಿ,
ಆ ಶ್ರೀಮದಾಚಾರ್ಯ ಮತದಲ್ಲೇನೆ ಅಂತ ಹೇಳ್ತಿರ್ತಾರೆ. ಹಾಗೆ ಶ್ರೀಮದಾಚಾರ್ಯ ಹನುಮಂತ ದೇವರಿಗೆ ಮಧ್ವಮತ ಅಂತ ಹೇಳಿಕ್ ಆಗೋದಿಲ್ಲ. ಅವರ ಅನುಯಾಯಿಗಳಿಗೆ ಮಧ್ವಮತದಲ್ಲಿ ಅಂತ ಅನ್ಲಿಕ್ಕೆ ಬರ್ತದೆ. ಹನುಮಂತ ದೇವರಿಗೆ ಮಾತ್ರ ವೈಷ್ಣವ ಮತೆ, ವೈಷ್ಣವ ಮತದಲ್ಲಿ ವಿಷ್ಣು ಸಂಬಂಧಿಯಾದಂತಹ ಸರ್ವೋತ್ತಮತ್ವ ವಿಷಯದೊಳಗೆ ಅವರಿಗಿರುವಂತಹ ಸ್ಥೈರ್ಯ ಸ್ಥಿತಿ ಏನಿದೆಯಲ್ಲ, ಇದು ಇಂದಿಗೂ ಕೂಡ ಕದಲೋದಿಲ್ಲ. ಅಂತಹ ಒಂದು ಸ್ಥೈರ್ಯ ಅದು ಇನ್ಯಾರಿಗೂ ಕೂಡ ಅಷ್ಟು ಸ್ಥೈರ್ಯ ಇರೋದಿಲ್ಲ. ಸ್ವಲ್ಪ ಸ್ವಲ್ಪ ಹೋಗಬಹುದು ಬರ್ಬೋದು, ಈ ರೀತಿಯಾಗಿ ಆಗ್ತಿರ್ತದೆ. ಧೃತಿ ಸ್ಥಿತಿ ಪ್ರಾಣ, ಪ್ರಾಣ ಎಂಬುದಕ್ಕೆ ಪ್ರಾಣನಂ ಧಾರಣ ಶಕ್ತಿ ಅಂತ ಅರ್ಥ ಬರೀತಾರೆ ತಾಮ್ರಪರ್ಣಿ ಆಚಾರ್ಯರು. ಧಾರಣ ಶಕ್ತಿ, ಪ್ರಾಣ ಅಂದ್ರೆ ಧಾರಣ ಶಕ್ತಿ. ಏನಾದ್ರೂ ಕೇಳಿರ್ತದೆ, ಏನಾದ್ರೂ ವಿಷಯವನ್ನ ಕೇಳಿದಾಗ ತಿಳಿದಾಗ ಅದನ್ನ ಧಾರಣೆ ಮಾಡಿಕೊಳ್ಳುವಂತಹ ಶಕ್ತಿ, ಅದನ್ನು ಉಳಿಸಿಕೊಳ್ಳುವಂತಹ ಶಕ್ತಿ, ಅದನ್ನ ಮತ್ತೆ ಮರೆಯಲಾರದಂತೆ ಅಷ್ಟು ಉಳಿಸಿಕೊಳ್ಳುವಂತಹ ಶಕ್ತಿ ಏನಿದೆಯಲ್ಲ, ಅದನ್ನ ಪ್ರಾಣ ಅಂತ ಕರೆದದ್ದು. ಈ ವಿಷಯದಲ್ಲಿಯೂ ಕೂಡ ಯಾರೂ ಸಮಾನರಾಗೋದಿಲ್ಲ. ಎಷ್ಟು ಉಳಿಸಿಕೊಳ್ಳೋರು ಯಾರೂ ಕೂಡ ಆಗೋದಿಲ್ಲ. ಅಷ್ಟು ಎಲ್ಲವನ್ನು ಕೂಡ ಧಾರಣವನ್ನ ಮಾಡಿಕೊಳ್ತಾರೆ. ಇನ್ನು ಬಲದಲ್ಲಿಯೂ ಕೂಡ, ಶಕ್ತಿಯ ವಿಷಯದೊಳಗೂ ಕೂಡ ಹನುಮಂತ ದೇವರಿಗಿದ್ದಂತಹ ಶಕ್ತಿ ಇನ್ಯಾರಿಗೂ ಇಲ್ಲ. ಯಾವುದೇ ಒಬ್ಬ ರುದ್ರಾಜ ದೇವತೆಗಳಾಗ್ಲಿ ಅಸುರರಾಗ್ಲಿ ಯಾವ ವ್ಯಕ್ತಿಗಳು ಕೂಡ ಅಂತಹ ಅವರಿಗೆ ಸಮಾನವಾದಂತಹ ಶಕ್ತಿಯನ್ನ ಹೊಂದಿಲ್ಲ, ಸಮಾನ ಆಗೋದಿಲ್ಲ. ಬೃಹದಾರಣ್ಯಕದಲ್ಲಿ ಒಂದು ವಿಚಾರ ಬರ್ತದೆ. ಹನುಮಂತ ವಾಯುದೇವರ ಶಕ್ತಿ ಎಷ್ಟು, ಎಲ್ಲ ದೇವತೆಗಳ ಶಕ್ತಿ ಎಷ್ಟು ಅಂತ ಬಂದಾಗ, ಎಲ್ಲ ದೇವತೆಗಳಲ್ಲಿಯೂ ಕೂಡ ಅಸುರರು ಪ್ರವೇಶವನ್ನ ಮಾಡಿ ಅವರ ಪುಣ್ಯವನ್ನ ನಾಶ ಮಾಡ್ತಾರೆ. ಆದರೆ ವಾಯುದೇವರ ಒಂದು ಪ್ರವೇಶವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆ ಅಸುರರಿಗೂ ಕೂಡ. ಪ್ರವೇಶ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಅಸುರರು ಕೂಡ ತಾವು ದೂರಕ್ಕೆ ಹೋಗಿ ಬಿದ್ದು ತಾವು ಛಿದ್ರವಾಗಿ ಹೋಗಿ ಬಿದ್ದಿದ್ದಾರೆ, ಮರಣವನ್ನು ಹೊಂದಿದ್ದಾರೆ. ಹೀಗೆ ವಾಯುದೇವರನ್ನ ಮಾತ್ರ ಯಾವ ಅಸುರರು ಕೂಡ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ವಿಚಾರ ಬರ್ತದೆ. ಹೀಗಾಗಿ ಅಂತಹ ಶಕ್ತಿ ವಾಯುದೇವರನ್ನ ಯಾವ ದೇವತೆಗಳು ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಯಾವ ಅಸುರರು ಕೂಡ ವಾಯುದೇವರಿಗೆ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿ ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಶಕ್ತಿ ಬಲ ಅದು ವಾಯುದೇವರಿಗೆ ಇದ್ದದ್ದು, ಹನುಮಂತ ದೇವರಿಗೆ ಇದ್ದದ್ದು. ಇನ್ನು ಯೋಗದ ವಿಷಯದೊಳಗೆ, ಧ್ಯಾನದ ವಿಷಯದೊಳಗೂ ಕೂಡ ಅಷ್ಟು ವಾಯುದೇವರು ಉತ್ತಮವಾದಂತಹ ಯೋಗವನ್ನ ಪಡೆದುಕೊಂಡವರು. ಇನ್ನು ಕೊನೆಯದಾಗಿ ಬುದ್ಧಿಯ ವಿಷಯದಲ್ಲಿ ಅಂತ ಹೇಳಿದ್ದಾರೆ. ಬುದ್ಧವು ಎಂಬುದಕ್ಕೆ ಪ್ರತಿಭಾ ಅಂತ ತಾಮ್ರಪರ್ಣಿ ಆಚಾರ್ಯ ಬರೀತಾರೆ. ಪ್ರತಿಭಾಶಕ್ತಿ, ಕೇಳಿದ್ದನ್ನ ಉಳಿಸಿಕೊಳ್ಳುವುದು, ಉಳಿಸಿಕೊಂಡದ್ದನ್ನ ಯಾವ ಸಮಯದಲ್ಲಿ ಅದನ್ನ ಹೇಳಬೇಕೋ ಅವಾಗ ಹೇಳ್ಬೇಕು, ಅದನ್ನ ಅದು ಅವಾಗ ಸ್ಮರಣೆ ಆಗಬೇಕು. ಅದನ್ನ ಪ್ರತಿಭಾಶಕ್ತಿ ಅಂತ ಕರೀತಾರೆ. ಯಾವ ಸಮಯದಾಗ ಯಾರೋ ಏನೋ ಪ್ರಶ್ನೆ ಕೇಳಿರ್ತಾರೆ, ಅದು ಗೊತ್ತಿರ್ತದೆ ಮೊದಲಿಗೆ, ಗೊತ್ತಿದ್ದಾಗಲೂ ಕೂಡ ಆ ಕೇಳಿದಂತಹ ಪ್ರಸಂಗದಲ್ಲಿ ಅದನ್ನ ಹೇಳುವಂತಹ ಒಂದು ಸ್ಮರಣೆ ಬರೋದಿಲ್ಲ, ಏನು ಅಂತ ಹೇಳ್ಬೇಕು ಗೊತ್ತಾಗೋದಿಲ್ಲ. ನಂತರದಲ್ಲಿ ಮತ್ತೆ ಸ್ಮರಣೆ ಆಗ್ತದೆ. ಅದನ್ನ ಪ್ರತಿಭಾಶಕ್ತಿ ಅಂತ ಅನ್ನೋದಿಲ್ಲ, ತಲೆಯಾಗಿ ಇಟ್ಕೊಂಡಿರಬೇಕು. ಯಾವ ಪ್ರಸಂಗದಲ್ಲಿ ಅದರ ಉಪಯೋಗ ಬೀಳಬೇಕು ಆ ಪ್ರಸಂಗದಲ್ಲಿ ಕೇಳಿದಾಗ ಅದನ್ನ ಹೇಳಿದಾಗ ಮಾತ್ರ ಅದು ಸ್ಫುರಣ ಆಯಿತು ಅಂದ್ರೆ ಅದನ್ನ ಪ್ರತಿಭಾಶಕ್ತಿ ಅಂತ ಕರೀತಾರೆ. ಹೀಗಾಗಿ ಆ ಪ್ರತಿಭಾಶಕ್ತಿಯು ಕೂಡ ವಾಯುದೇವರಿಗೆ ಏನಿದೆಯಲ್ಲ, ಈ ವಿಷಯದೊಳಗೆ ಇನ್ಯಾರೂ ಕೂಡ ಸಮಾನರಾಗೋದಿಲ್ಲ. ಅಂತಹ ಪ್ರತಿಭಾಶಕ್ತಿಯನ್ನ ಇನ್ಯಾರೂ ಕೂಡ ಪಡೆದುಕೊಂಡಿಲ್ಲ. ಹೀಗೆ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯಃ ಅನ್ಯಃ ಹನುಮತ್ ಸಮಾನಃ ನ. ಅದಕ್ಕೆ ಹೇಳ್ತಾ ಇಷ್ಟು ವಿಷಯದೊಳಗೆ, ಈ ಎಲ್ಲ ವಿಷಯದೊಳಗೂ ಕೂಡ ಹನುಮಂತ ದೇವರಿಗೆ ಅನ್ಯಃ ನ ಸಮಾನಃ, ಹನುಮಂತ ದೇವರಿಂದ ಅನ್ಯರಾದಂತಹ ವ್ಯಕ್ತಿಗಳು ಯಾರೂ ಕೂಡ ಸಮಾನರಾಗೋದಿಲ್ಲ. ಅವರೇ ದೇವತೆಗಳು ಅಂತನ್ಲಿಲ್ಲ, ಅನ್ಯ ಅಂತಂದ್ಬಿಟ್ರು. ಅನ್ಯ ಅಂದ್ರೆ ಬೇರೆಯವರು. ಹನುಮಂತ ದೇವರಿಂದ ಬೇರೆಯಾದಂಥವರು ಅಂದ್ರೆ ಪ್ರತಿಯೊಬ್ಬ ಜೀವರಾಶಿಯು ಅಂತ ಅರ್ಥ. ದೇವರನ್ನು ಲಕ್ಷ್ಮೀ ದೇವಿಯನ್ನು ಬಿಟ್ರೆ
ಉಳಿದಂಥ ಎಲ್ಲ ಜೀವರಾಶಿಗಳು ಅದರಲ್ಲಿ ಯಾವ ಒಬ್ಬ ಜೀವರಾಶಿಯು ಕೂಡ ಸಮಾನನಾಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ. ಆ ಹನುಮತ್ ಸಮಾನಃ ಅನ್ಯಃ. ಅನ್ಯಃ ಯಾರು ಅಂದ್ರೆ ಕಶ್ಚನ ಪುಮಾನ್. ಒಬ್ಬ ಜೀವನೂ ಕೂಡ ಸಮಾನನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಯಃ ಸಮಾನಃ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈಗ ಯಾವುದೋ ಒಂದು ಕಾಲದಾಗ ಸಮಾನನಾಗ್ಲಿಕ್ಕೆ ಇಲ್ಲ, ಇನ್ನೊಂದು ಕಾಲದಲ್ಲಿ ಅಥವಾ ಇನ್ಯಾವುದೋ ವರ್ಷದಲ್ಲಿ ಹನುಮಂತ ದೇವರಿಗೆ ಸಮಾನನಾಗಬಹುದಲ್ಲ, ಅಥವಾ ಇನ್ನೊಂದು ಕಲ್ಪದಲ್ಲಿ ಸಮಾನನಾಗಬಹುದಲ್ಲ ಅಂತಂತೇವಂದ್ರೆ ಅದನ್ನು ಇಲ್ಲಿ ಹೇಳ್ತಾರೆ. ಕದಾಚಿತ್. ಕದಾಚಿತ್ ಶಬ್ದವನ್ನ ಶ್ಲೋಕದಲ್ಲಿ ಹೇಳಿದ್ದಾರೆ. ಕದಾಚಿತ್ ಅಂದ್ರೆ ಕಸ್ಮಿಂಶ್ಚಿತ್ ಕಾಲೇ, ಯಾವ ಕಾಲದಲ್ಲಿಯೂ ಕೂಡ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಲದಲ್ಲಿ ಆಗಿಲ್ಲ, ಈ ವರ್ಷಕ್ಕೆ ಎಷ್ಟೋ ಒಂದು ಕಲ್ಪ ಆಗಿಲ್ಲ, ಮುಂದಿನ ಕಲ್ಪದಲ್ಲಿ ಹನುಮಂತ ದೇವರಿಗೆ ಸಮಾನರಾಗಬಹುದು ಯಾರಾದರೂ ಅಂತಂದ್ರೆ ಯಾವ ಕಾಲದಲ್ಲಿಯೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾವ ಕಾಲದಲ್ಲಿ ಬೇಡ, ಅದಕ್ಕಿಂತ ಮೊದಲಿಗೆ ಈ ದೇಶದಲ್ಲಿ ಸಮಾನನಾಗ್ಲಿಕ್ಕೆ ಬೇಡ, ಮತ್ತೊಂದು ದೇಶದಲ್ಲಿ ಸಮಾನನಾಗಬಹುದು ಅಂತ ಹೇಳ್ತೇವೆ ಅಂದ್ರೆ ಅದನ್ನು ಹೇಳಿದ್ದಾರೆ. ಕ್ವಚ. ಯಾವ ದೇಶದಲ್ಲಿ, ಕುತ್ರಾಪಿ ದೇಶೇ, ಯಾವ ದೇಶದಲ್ಲಿಯೂ ಕೂಡ ಹನುಮಂತ ದೇವರಿಗೆ ಯಾವ ಪುರುಷನೂ ಸಮಾನನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಾಲದಲ್ಲಿಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ದೇಶದಲ್ಲಿಯೂ ಕೂಡ ಹನುಮಂತ ದೇವರಿಗೆ ಇಷ್ಟು ವಿಷಯಗಳಲ್ಲಿ ಜ್ಞಾನೇ ವಿರಾಗಿ ಇತ್ಯಾದಿ ಅವುಗಳ ವಿಷಯದಲ್ಲಿ ಯಾರೂ ಕೂಡ ಸಮಾನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹನುಮಂತ ದೇವರಿಗೆ ಈ ಎಲ್ಲ ಜೀವರಾಶಿಗಳಿಗಿಂತಲೂ ಉತ್ತಮತ್ವವನ್ನ ಈ ಪ್ರಮಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಅದಕ್ಕಾಗಿ ಹನುಮಂತ ದೇವರಿಗೆ ಉತ್ತಮತ್ವ ಸಿದ್ಧವಾಯಿತು. ಜೀವೋತ್ತಮತ್ವ, ಎಲ್ಲ ಜೀವರಿಗಿಂತಲೂ ಉತ್ತಮತ್ವ ಅಂದ ಮೇಲೆ ಹನುಮಂತ ದೇವರೇ ವಾಯುದೇವರು. ಹೀಗಾಗಿ ವಾಯುದೇವರಿಗೂ ಜೀವೋತ್ತಮತ್ವ ಸಿದ್ಧವಾದಂತೆ. ವಾಯುದೇವರಿಗೆ ಮುಂದೆ ಬ್ರಹ್ಮದೇವರಾಗುವರು. ಹೀಗಾಗಿ ವಾಯುದೇವರಿಗೆ ಜೀವೋತ್ತಮತ್ವ ಇದೆ ಅಂದ್ರೆ ಬ್ರಹ್ಮದೇವರಿಗೂ ಸುತರಾಂ ನಿಶ್ಚಿತವಾಗಿ ಅವರಿಗೆ ಜೀವೋತ್ತಮತ್ವ ಇದ್ದೇ ಇದೆ. ಅದಕ್ಕಾಗಿ ಭಗವಂತನ ನಂತರದಲ್ಲಿ ತಾರತಮ್ಯವನ್ನ ಹೇಳುವಾಗ ಹನುಮಂತ ದೇವರು ಅಥವಾ ವಾಯುದೇವರು, ಬ್ರಹ್ಮದೇವರು ಇವರು ದೇವರ ನಂತರದಲ್ಲಿ ಉತ್ತಮರು ಅಂತ ಆ ತಾರತಮ್ಯ ಕ್ರಮವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಶ್ರೀಮದಾಚಾರ್ಯರು ಮತ್ತೊಂದು ಶ್ರುತಿಯ ಪ್ರಮಾಣವನ್ನ ಉದಾಹರಣೆ ಮಾಡ್ತಾರೆ. ಯಾವ ವಿಷಯದಲ್ಲಿ ಅಂತಂದ್ರೆ ಇಲ್ಲಿ ಹೇಳಿದ್ದು ಹನುಮಂತ ದೇವರಿಗೆ ಸಮಾನರಾಗೋದಿಲ್ಲ ಎಂಬ ವಿಷಯದೊಳಗೆ ಪ್ರಮಾಣವನ್ನ ಕೊಡುವಾಗ ಹೇಳಿದ್ದೇನು? ಹನುಮಂತ ದೇವರು ವಾಯುದೇವರ ಅವತಾರರು, ವಾಯುವಾತ್ಮಕತ್ವಾತ್ ವಾಯುದೇವರ ಸ್ವರೂಪರೇ ಹನುಮಂತ ದೇವರು ಅಂತ ಹೇಳಿದ್ದು. ಈ ವಿಷಯದೊಳಗೆ ಏನು ಪ್ರಮಾಣ ಅಂತ ಬಂದ್ರೆ ಅದಕ್ಕೆ ವೇದವನ್ನೇ ಪ್ರಮಾಣ ಕೊಡ್ತಾ ಇದ್ದಾರೆ. ಹನುಮಾನ್ ವಾಯೋಹೋ ಅವತಾರ ಇತ್ಯತ್ರ ಶ್ರುತಿಂ ಉದಾಹರತಿ. ಹನುಮಂತ ದೇವರು ವಾಯುದೇವರ ಅವತಾರರು ಎನ್ನುವ ವಿಷಯದೊಳಗೆ ವೇದವನ್ನ, ಶ್ರುತಿಯನ್ನೇ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಬಳಿಥೇತಿ 151ನೇ ಶ್ಲೋಕ. ಇದು ವೇದ ಮಂತ್ರ. ಇದು ಯಾವ ಸ್ತ್ರೀಯರು ಕೂಡ ಇದನ್ನ ಪಠನ ಮಾಡಬಾರದು, ಮಹಾಭಾರತವನ್ನೇ ಪಠನ ಮಾಡಬಾರದು. ಅದರೊಳಗೆ ವಿಶೇಷವಾಗಿ ಇದು ವೇದ ಮಂತ್ರ, ಹೀಗಾಗಿ ಇದನ್ನ ಪಠನ ಮಾಡುವಂತೆ ಇಲ್ಲ, ಅರ್ಥವನ್ನ ತಿಳಿದುಕೊಳ್ಳಬೇಕು. 151ನೇ ಶ್ಲೋಕ. ಇದು ಬಳಿತ್ಥಾ ಸೂಕ್ತದ ರುಕ್ಕುಗಳು. ಬಳಿತ್ಥಾ ಸೂಕ್ತವನ್ನ ಸಂಪೂರ್ಣವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮೊದಲನೆಯ ರುಕ್ಕನ್ನ ಇಲ್ಲಿ ಕೊಟ್ಟಿದ್ದಾರೆ. ಬಳಿತ್ಥಾ ತದ್ವಪೂಷೆ ಢಾಯಿದರ್ಶತಂ ದೇವಸ್ಯ ಭರ್ಗಃ ಸಹಸೋ ಯತೋಜನೀ ಯದೀಮುಪಹ್ವರತೆ ಸಾಧತೆ ಮತಿರ್ಋತಸ್ಯ ಧೇನಾ ಅನಯಂತ ಸಸ್ರತಾಃ. ಬಳಿತ್ಥಾ ತದ್ವಪೂಷೆ ಧಾಯಿದರ್ಶತಂ ದೇವಸ್ಯ ಭರ್ಗಃ ಸಹಸೋ ಯತೋಜನೀ ಯದೀಮುಪಹ್ವರತೆ ಸಾಧತೆ ಮತಿರ್ಹೃತಸ್ಯ ಧೇನಾ
ಅನಯಂತ ಸಸ್ರತಾಹ ಎಂಬುದಾಗಿ ಬಳಿತಾ ಸೂಕ್ತದ ಮೊದಲನೆಯ ರುಕ್ಕು. ಪದವಿಭಾಗವನ್ನ ತಿಳಿದುಕೊಳ್ಳುವುದಾದರೆ ಬಳಿತ್ಥ ಅಂತ ಇದೆ. ಅಲ್ಲಿ ಬಟ್ ಅದು ಪದಚ್ಛೇದ ಮಾಡುವಾಗ ಬಟ್ ಈ ಇತ್ಥ ಅಂತ ಆಗ್ತದೆ. ಬಳಿತ್ಥ ಅಂತಿದೆ, ಬಟ್ ಇತ್ಥ ಅಂತ ಆಗ್ತದೆ. ಬಟ್ ಇತ್ಥ ತತ್ ವಪುಷೆ ಧಾಯಿ ದರ್ಶತಂ ದೇವಸ್ಯ ಭರ್ಗಃ ಸಹಸಃ ಯತಃ ಜನಿಃ ಯತ್ ಈಂ ನೋಡಿ ಯದೀ ಮುಪ ಅಂತಿದೆ. ಯತ್ ಈಂ ಉಪಹ್ವರತೆ ಒಂದೇ ಶಬ್ದ ಅದು. ಉಪಹ್ವರತೆ ಸಾಧತೆ ಮತಿಹಿ ಋತಸ್ಯ ಧೇನಾಃ ಅನಯಂತ ಸಸ್ರತಃ ಎಂಬುದಾಗಿ ಈ ವೇದಮಂತ್ರದ ಈ ರುಕ್ಕಿನ ಒಂದು ಪದಚ್ಛೇದ. ಇಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು ಈ ರುಕ್ಕಿನೊಳಗೆ ಹನುಮಂತ ದೇವರು ವಾಯುದೇವರ ಅವತಾರರು ಎನ್ನುವ ವಿಷಯದೊಳಗೆ ಈ ರುಕ್ಕನ್ನ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದಾರೆ. ಈ ಒಂದು ರುಕ್ಕಿನೊಳಗೆ ಒಟ್ಟು ಈ ಸಂಪೂರ್ಣವಾದಂತಹ ಈ ವೇದ ಮಂತ್ರದಲ್ಲಿ ಈ ಬಡಿತ ಸೂಕ್ತದಲ್ಲಿ ಹನುಮಂತ ದೇವರ ವಾಯುದೇವರ 3 ಅವತಾರಗಳನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಅದರೊಳಗೆ ಈ ಮೊದಲನೆಯ ರುಕ್ಕಿನಲ್ಲಿ ಮಾತ್ರ ಹನುಮಂತ ದೇವರು ವಾಯುದೇವರ ಅವತಾರರು ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಹನುಮಂತ ದೇವರು ವಾಯುದೇವರು ಹನುಮಂತ ದೇವರಾಗಿ ಹುಟ್ಟಿದರು, ಹೇಗೆ ಅವತಾರ ಮಾಡಿದರು ಎಂಬುದನ್ನ ಈ ವೇದ ಮಂತ್ರ ತಿಳಿಸಿಕೊಟ್ಟದ್ದು. ಸ್ವಲ್ಪ ತಿಳಿದುಕೊಳ್ಳೋಣ ಇವತ್ತು. ಯತಃ ಯಸ್ಮಾತ್ ನಾರಾಯಣಾತ್ ಜನಿ ಜಾತಂ. ಈ ರುಕ್ಕಿನ 2ನೇ ಪಾದದಲ್ಲಿ ಕೊನೆಯಲ್ಲಿದೆ ಯತಃ ಜನಿಹಿ. ಯತಃ ಜನಿ ಯಸ್ಮಾತ್ ನಾರಾಯಣಾತ್. ಯತಃ ಎಂಬುದಕ್ಕೆ ಯಾವ ನಾರಾಯಣನಿಂದ ಜನಿ ಜಾತಂ ಹುಟ್ಟಿದರೋ. ಯಾರು ಹುಟ್ಟಿದ್ಯಾರು? ವಾಯುದೇವರು ಬ್ರಹ್ಮದೇವರು ಭಗವಂತನಿಂದ ಹುಟ್ಟಿದ್ದು ಅದನ್ನು ಹೇಳ್ತಾ ಇದ್ದದ್ದು ವೇದಮಂತ್ರ. ಯತಃ ಜಾತಂ ತೇನ ನಾರಾಯಣೇನ ಸಹ ಬಲರೂಪಸ್ಯ. ಆ ನಾರಾಯಣನಿಂದ ಈ ವಾಯುದೇವರು ಅವತಾರ ಮಾಡಿದ್ದು, ಹುಟ್ಟಿದ್ದು. ವಾಯುದೇವರು ಹೇಗಿದ್ದಾರೆ ಅಂದ್ರೆ ಸಹಸಹ ಅಂದ್ರೆ ಬಲರೂಪ ಅಂತ ಅರ್ಥ. ಹರಿ ಬಲಿಷ್ಠರಾದವರು, ಹಿಂದೆ ಬಂತು ಅವರ ಸ್ವರೂಪವನ್ನು ಹೇಳುವಾಗ. ಹಾಗಾಗಿ ಸಹಸಹ ಅಂದ್ರೆ ಬಲರೂಪಸ್ಯ. ಅದಕ್ಕೆ ಒಂದು ನಿಘಂಟುವನ್ನ ಪ್ರಮಾಣ ಕೊಡ್ತಾರೆ. ಸಹೋ ಬಲಂ. ಸಹ ಎಂಬುದಕ್ಕೆ ಬಲ ಅಂತ ಅರ್ಥ ಇದೆ. ಹೀಗಾಗಿ ಸಹಸಹ ದೇವಸ್ಯ, ಆ ಬಲರೂಪರಾದಂತಹ ದೇವಸ್ಯ ಎಂಬುದಕ್ಕೆ ಕ್ರೀಡಾದಿ ಗುಣ ವಿಶಿಷ್ಟರಾದಂತಹ ವಾಯುದೇವರ ತತ್ ಮೂಲ ರೂಪಂ. ಏನು ಮೂಲ ರೂಪ ಇದೆ, ವಾಯುದೇವರ ಒಂದು ರೂಪ ಏನಿದೆ ಮೂಲ ರೂಪ, ಆ ಮೂಲ ರೂಪ ಇತ್ಥ ಅಂದ ಶಬ್ದ ಇದೆ. ಬಳಿತ್ಥ ಅಂತಿದೆ. ಇತ್ಥ ಅಂದ್ರೆ ಏವಂ ಪ್ರಕಾರೇಣ, ಈ ರೀತಿಯಾಗಿ ಇದ್ದದ್ದು. ಏನಾಯ್ತು ಒಟ್ಟಾರೆ ಈ ವಾಕ್ಯಗಳ ಅರ್ಥದಿಂದಾಗಿ ಯಾವ ಭಗವಂತನಿಂದ ನಾರಾಯಣನಿಂದ ವಾಯುದೇವರು ಅವತಾರ ಮಾಡಿದರೋ ಅಂತಹ ಬಲರೂಪರಾದ ಮತ್ತು ಕ್ರೀಡಾದಿ ಗುಣ ವಿಶಿಷ್ಟರಾದಂತಹ ವಾಯುದೇವರ ಇತ್ಥ, ಆ ವಾಯುದೇವರ ರೂಪ ಇತ್ಥ ಇವಂ ಪ್ರಕಾರೇಣ, ಈ ರೀತಿಯಾಗಿ ಇದ್ದದ್ದು ಅಂತ ಹೀಗೆ ವೇದಮಂತ್ರ ತಿಳಿಸಿಕೊಡ್ತಾ ಇದೆ. ಆ ಯಾವ ರೀತಿಯಾಗಿ ಇದ್ದಾರೆ, ಆ ಅವತಾರಗಳು ಯಾವುವು ಅಂತ ವೇದಮಂತ್ರ ತಿಳಿಸಿಕೊಟ್ಟಿದೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.
ನಮಸ್ಕಾರ ಆಚಾರ್ಯ. ಕೃಷ್ಣ ಅರ್ಪಣ. ಹರೇ ನಮಃ.